ಥೈರಾಯ್ಡ್ ಯಾಕೆ ಬರುತ್ತೆ ಹಾಗೂ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದು ಹೇಗೆ? 3 ತಿಂಗಳಲ್ಲೇ ಥೈರಾಯ್ಡ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೋದು. ಥೈರಾಯ್ಡ್ ಸಮಸ್ಯೆ ಇರತಕ್ಕಂಥವ್ರ ಆಹಾರ ಪದ್ಧತಿ ಹೇಗಿರಬೇಕು? ಯೋಗದಲ್ಲಿ ಯಾವುದು ಅಸಾಧ್ಯ ಇಲ್ಲ. ನಿಮ್ಮ ಥೈರಾಯ್ಡ್ ಫ್ರಮ್ ದ ರೂಟ್ ಅದೇನಾಗುತ್ತೆ, ರಿವರ್ಸ್ ಆಗುತ್ತೆ. ಇದಕ್ಕೇನಾದರೂ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದರೆ ಅದರ ಸೈಡ್ ಎಫೆಕ್ಟಿಂದ ಹಾರ್ಟ್ಗೆ, ಕಿಡ್ನಿಗೆ, ಲಿವರ್ಗೆ, ಬ್ರೈನಿಗೆ ತುಂಬ ಸಮಸ್ಯೆ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಥೈರಾಯ್ಡ್ ಯಾಕೆ ಬರುತ್ತೆ ಹಾಗೂ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳೋದು ಹೇಗೆ? 3 ತಿಂಗಳಲ್ಲೇ ಥೈರಾಯ್ಡ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೋದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ. ಹಾಗೆಯೇ ಥೈರಾಯ್ಡ್ನಲ್ಲಿ ಎಷ್ಟು ವಿಧಗಳಿದ್ದಾವೆ ಹಾಗೂ ಥೈರಾಯ್ಡ್ಗಾಗಿ ಯಾವ ಮುದ್ರೆ ಯೋಗಾಸನಗಳನ್ನು ಮಾಡಬೇಕು, ಥೈರಾಯ್ಡ್ ಸಮಸ್ಯೆ ಇರತಕ್ಕಂಥವ್ರ ಆಹಾರ ಪದ್ಧತಿ ಹೇಗಿರಬೇಕು, ಈ ಕುರಿತಾಗಿ ಇರ್ತಕ್ಕಂಥ ವಿಚಾರಗಳನ್ನು ನೋಡೋಣ. ಥೈರಾಯ್ಡ್ ಅಂತ ಹೇಳಿದರೆ ಇದು ಒಂದು ಎಂಡೋಕ್ರೈನ್ ಸಿಸ್ಟಮಿನ ಒಂದು ಹಾರ್ಮೋನ್ ವ್ಯತ್ಯಾಸದ ಸಮಸ್ಯೆ. ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದರೆ ಅದು ಹಾರ್ಮೋನ್ ವ್ಯವಸ್ಥೆಯ ಒಂದು ವ್ಯವಸ್ಥೆಗೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ. ಅದರಲ್ಲಿ ನಮ್ಮ ಥೈರಾಯ್ಡ್ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಮೋನ್ಸ್ಗಳು ಅಂದರೆ ಇಲ್ಲಿ ನಮ್ಮ ಗಂಟಲಿನ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿಯಲ್ಲಿ ಸೆಕ್ರೇಷನ್ ಆಗ್ತಿರ್ತವೆ, ಉತ್ಪತ್ತಿ ಆಗ್ತಿರ್ತವೆ. T3, T4, TSH ಅಂತ ಹೇಳಿ. ಈ T3, T4, TSH ಇನ್ಬ್ಯಾಲೆನ್ಸ್ ಆದಾಗ, TSH ಅತಿ ಹೆಚ್ಚಾದಾಗ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರೀತಾರೆ. TSH ಕಮ್ಮಿ ಆದಾಗ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಕರೀತಾರೆ. 0.5ಕ್ಕಿಂತ ಒಳಗಡೆ ಬಂದರೆ ಅದು ಹೈಪರ್ ಥೈರಾಯ್ಡಿಸಮ್, 5.5ಕ್ಕಿಂತ ಹೆಚ್ಚಾಗಿ ಅದು ವೃದ್ಧಿ ಆಯಿತು ಅಂತ ಹೇಳಿದರೆ TSH ಅದು ಹೈಪೋಥೈರಾಯ್ಡಿಸಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಈ ಹಾರ್ಮೋನ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಬ್ಯಾಲೆನ್ಸ್ ಇರಬೇಕು. ಹೆಚ್ಚು ಸ್ರವಿಕೆ ಆದರೂ ಸಮಸ್ಯೆ, ಕಮ್ಮಿ ಸ್ರವಿಕೆ ಆದರೂ ಸಮಸ್ಯೆ. ಹೆಚ್ಚು ಸ್ರವಿಕೆ ಆದಾಗ ಅದರ ಲಕ್ಷಣಗಳೇನಿರ್ತವೆ ಅಂತ ಹೇಳಿದ್ರೆ ತುಂಬ ಒಬೆಸಿಟಿ, ದಪ್ಪ ಆಗ್ತಿರ್ತಾರೆ, ಮುಖದಲ್ಲಿ ಮೀಸೆ ಗಡ್ಡ ಥರ ಹೆಣ್ಮಕ್ಳಿಗೆಲ್ಲ ಕೂದಲು ಬರ್ತಾ ಇರ್ತವೆ. ಅದರ ಜೊತೆಗೆ ಗರ್ಭಕೋಶದ ಸಮಸ್ಯೆಗಳು PCOD, PCOS, ಬಲ್ಕಿ ಯೂಟ್ರಸ್ ಇದೆಲ್ಲ ಹೆಚ್ಚಾಗುತ್ತೆ. PCOD, PCOS, ಬಲ್ಕಿ ಯೂಟ್ರಸ್ ಗರ್ಭಕೋಶದ ಸಮಸ್ಯೆಗಳಿಂದ ಥೈರಾಯ್ಡ್ ಬರ್ತದೆ, ಥೈರಾಯ್ಡ್ ಸಮಸ್ಯೆಯಿಂದ ಅದು ಬರ್ತದೆ. ಅದು ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಯಾರಿಗೆಲ್ಲ ಈ ಥೈರಾಯ್ಡ್ ಸಮಸ್ಯೆ ಇರ್ತದೆ ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಅಂದರೆ ಪಲ್ಪಿಟೇಷನ್ ಹೆಚ್ಚಾಗ್ತದೆ ಆ ಒಂದು ಥೈರಾಯ್ಡ್ ಸಮಸ್ಯೆಯಿಂದ. ಅದರ ಜೊತೆಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗ್ತವೆ, ಸ್ಟ್ರೆಸ್ಸು, ಎಂಜೈಟಿ, ಡಿಪ್ರೆಷನ್ ಇಂಥ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದೇ ಥೈರಾಯ್ಡಿನ ದುಷ್ಪರಿಣಾಮದಿಂದ ಟೋಟಲ್ ನಮ್ಮ ಫ್ಯಾಟ್ ಮೆಟಬಲಿಸಮ್ ತುಂಬ ಇಂಬ್ಯಾಲೆನ್ಸ್ ಆಗಿ ಮತ್ತು ನಮ್ಮ ಲಿಪಿಡ್ ಪ್ರೊಫೈಲು, ಲಿವರ್ ಪ್ರೊಫೈಲ್ ಏನಾಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ. ಲಿವರಿಗೆ ಮತ್ತು ಫ್ಯಾಟ್ ಕೊಲೆಸ್ಟ್ರಾಲ್ನ ಸಮಸ್ಯೆ, ಟ್ರೈಗ್ಲಿಸರೈಡ್ನ ಸಮಸ್ಯೆ, ಆಮೇಲೆ LDL, VLDLನ ಸಮಸ್ಯೆ ಇವೆಲ್ಲ ಏನಾಗ್ತವೆ ಹೆಚ್ಚಾಗ್ತಾ ಹೋಗ್ತವೆ. ಇದು ಥೈರಾಯ್ಡಿನ ಫ್ಯಾಟ್ ಮೆಟಬಲಿಸಮ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು. ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗ್ತಕ್ಕಂಥ ಈ ಥೈರಾಯ್ಡ್, ಹೈಪರ್ ಥೈರಾಯ್ಡಿಸಮ್ ಇದ್ದರೆ ಶರೀರ ತೆಳ್ಳಗಾಗುತ್ತೆ, ತೃಷ ಶರೀರ ಮತ್ತು ಅದರಿಂದನೂ ಕೂಡ ಸುಸ್ತು, ನಿಶಕ್ತಿ, ನರದೌರ್ಬಲ್ಯತೆಯ ಸಮಸ್ಯೆಗಳು ಹಾಗೂ ಸಂತಾನೋತ್ಪತ್ತಿಯ ಸಮಸ್ಯೆಗಳು. ಹೈಪೋಥೈರಾಯ್ಡಿಸಮಿಂದನೂ ಹೈಪರ್ ಥೈರಾಯ್ಡಿಸಮಿಂದನೂ ಕೂಡ ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆ ಬರ್ತದೆ. ಹೀಗೆ ಇದರ ಹಲವಾರು ಸಮಸ್ಯೆಗಳು ಉಂಟಾಗ್ತವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ವಿ. ಈಗ ಈ ಥೈರಾಯ್ಡನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಮನೆಮದ್ದನ್ನು ನೋಡೋಣ. ಮುಖ್ಯವಾಗಿ ಈ ಧನಿಯಾ ಅಂತ ಬರ್ತದೆ. ಆ ಧನಿಯಾ ಅದು ನಾಟಿ ಧನಿಯಾ ಆಗಿರಬೇಕು. ಜವಾರಿ ಹವೀಜ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ನಾಟಿ ಧನಿಯಾ ಅಂತ, ನಾಟಿ ಹವೀಜ್ ಕಾಳು ಅಂತ ನಾವು ಕರಿಬೋದು. ಈ ಒಂದು ಹವೀಜ್ ಕಾಳನ್ನು ಕಷಾಯ ಮಾಡಬೇಕು. ಹೇಗೆ ಅಂದರೆ 1-2 ಚಮಚ ತೊಗೊಂಡು ಅದನ್ನು ಕಷಾಯ ಮಾಡೋ ಸಂದರ್ಭದಲ್ಲೇ ಸ್ವಲ್ಪ ಜಜ್ಜಿ, ಆ ಜಜ್ಜಿದಾಗ ಒಂಥರ ನುಚ್ಚು ಥರ ಆಗುತ್ತದೆ. ಅದನ್ನು 2 ಚಮಚ ಧನಿಯಾ 2 ಲೋಟ ನೀರಿನಲ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕಿಳಿದ ಮೇಲೆ ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಪುನಃ ಸಾಯಂಕಾಲನೂ ಕೂಡ ಇದೇ ರೀತಿ ಮಾಡಬೇಕು. ಈ ರೀತಿ 3 ತಿಂಗಳು ಮಾಡಿ. ಆಮೇಲೆ ಇದು ಹೈಪರ್ ಥೈರಾಯ್ಡಿಸಮ್ ಇರೋರಿಗೆ ಮತ್ತು ಹೈಪೋಥೈರಾಯ್ಡಿಸಮ್ ಇದೆ ಅಂಥವರು
ಆ ಥೈರಾಯ್ಡ್ ಗ್ರಂಥಿಯ ಆಕೃತಿಯಲ್ಲೇ ಇರ್ತದೆ. ಅದನ್ನು ಬಸವನ ಪಾದದ ಗಿಡ ಅಂತ ಕರೀತಾರೆ. ಅದರ ಎಲೆಗಳು ಥೈರಾಯ್ಡ್ ಗ್ರಂಥಿ ಆಕೃತಿಯಲ್ಲೇ ಇರ್ತದೆ. ಆಯುರ್ವೇದದಲ್ಲಿ ಅದನ್ನು ಕಾಂಚನಾರ ಅಂತ ಕರೀತಾರೆ. ಕಾಂಚನಾರ ವೃಕ್ಷ ದೊಡ್ಡ ಗಿಡ ಆಗುತ್ತದೆ. ಅದರ ಚಕ್ಕೆ ಇರ್ತದಲ್ಲ, ಚಕ್ಕೆಯನ್ನು ಏನು ಮಾಡಬೇಕಂದ್ರೆ ಒಂದು 20 ಗ್ರಾಮ್ನಷ್ಟು ಅದರ ಚಕ್ಕೆಯನ್ನು ಸಣ್ಣ ನುಚ್ಚು ಮಾಡಿಕೊಂಡು 2 ಲೋಟ ನೀರಿನಲ್ಲಿ ಕುದಿಸಿ ಅದನ್ನು ಸಹ ಅರ್ಧ ಲೋಟಕ್ಕೆ ಇಳಿಸಿ ಶೋಧಿಸಿ ಈ ಧನಿಯಾ ಕಷಾಯ ಕುಡಿದ ನಂತರ ಅರ್ಧ ಗಂಟೆ ಆದ ಮೇಲೆ ಕಾಂಚನಾರ ಕಷಾಯವನ್ನು ಕುಡಿಬೇಕು. ಅದರ ಚಕ್ಕೆ ಸಿಗಲಿಲ್ಲಂದರೆ ಫ್ರೆಶ್ ಎಲೆಗಳನ್ನು ಸಹ ಒಂದು 10-20 ಎಲೆಗಳನ್ನು ಜಜ್ಜಿ ಅದನ್ನು ಸಹ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟಕ್ಕೆ ಇಳಿಸಿ ಕುಡಿಯೋದು. ಹೀಗೆ ಈ ಧನಿಯಾ ಕಷಾಯ ಕುಡಿದ ನಂತರ ಕಾಂಚನಾರದ ಒಂದು ಎಲೆ ಅಥವಾ ಚಕ್ಕೆ ಕಷಾಯ ಕುಡಿಬೇಕು. ಯಾರು? ಹೈಪೋಥೈರಾಯ್ಡಿಸಮ್ ಇರೋರು. ಹೈಪರ್ ಥೈರಾಯ್ಡಿಸಮ್ ಇರೋರು ಬರೀ ಧನಿಯಾ ಕಷಾಯ ಕುಡಿದ್ರೆ ಸಾಕು. ಇದಿಷ್ಟು ಮಾಡಿ ಮನೆಮದ್ದಾಗಿ ಮತ್ತು ಸೊಪ್ಪು ತರಕಾರಿ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ಸೇವಿಸಿ. ಅದರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಶಂಖಮುದ್ರೆ ಅಂತ ಕರೀತಾರೆ. ಎಡಗೈಯನ್ನು ಬಲಗೈ ಹೆಬ್ಬೆರಳನ್ನು ಎಡಗೈಲಿ ಈ ರೀತಿ ಇಟ್ಟು ಈ ರೀತಿಯಾಗಿ ಬಲಗೈ ಮಧ್ಯದ ಬೆರಳಿನ ತುದಿಯನ್ನು ಎಡಗೈ ಹೆಬ್ಬೆರಳಿನ ತುದಿಗೆ ಈ ರೀತಿ ಸ್ಪರ್ಶ ಮಾಡಿ ನೋಡಿ ಶಂಖ ಆಕೃತಿಯಲ್ಲಿದೆ. ಹೀಗೆ ಕೂತ್ಕೊಂಡು ಕಪಾಲಭಾತಿ ಅಭ್ಯಾಸ ಮಾಡಿ. ಇದು ಕಪಾಲಭಾತಿ. ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ. ಉಸಿರನ್ನು ಶಬ್ದ ಮಾಡ್ತಾ ಎಳಿಬೇಕು. ಆ ಉಸಿರನ್ನು ನುಂಗಿ ಎದೆಯನ್ನು ಗದ್ದಕ್ಕೆ ಎದೆಯನ್ನು ಸ್ಪರ್ಶ ಮಾಡಬೇಕು. ಉಸಿರನ್ನು ನುಂಗಿ ಹೋಲ್ಡ್ ಮಾಡಿರಬೇಕು. ಆಮೇಲೆ ಪುನಃ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿದ್ಮೇಲೆ ಎಡಗಡೆಯಿಂದ ಶ್ವಾಸವನ್ನು ಬಿಡಬೇಕು. ಇದು ಉಜ್ಜಾಯಿ ಪ್ರಾಣಾಯಾಮ. ಕಪಾಲಭಾತಿ ಪ್ರಾಣಾಯಾಮ 15 ನಿಮಿಷ, ಉಜ್ಜಾಯಿ ಪ್ರಾಣಾಯಾಮ ಒಂದು 10 ನಿಮಿಷ. ಪುನಃ ಅಪಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗಡೆಯಿಂದ ಶ್ವಾಸ ಬಿಡೋದು, ಎಡಗಡೆನೇ ತೆಗೆದುಕೊಳ್ಳೋದು, ಬಲಗಡೆಯಿಂದ ಶ್ವಾಸ ಬಿಡೋದು, ಬಲಗಡೆನೇ ತೆಗೆದುಕೊಳ್ಳೋದು, ಪುನಃ ಎಡಗಡೆಯಿಂದ ಬಿಡೋದು, ಎಡಗಡೆನೇ ತೆಗೆದುಕೊಳ್ಳೋದು. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನಿಧಾನ ಮಾಡಬೇಕು. ನಾನು ತಿಳಿಸ್ಲಿಕ್ಕೆ ಸ್ವಲ್ಪ ಸಮಯದ ಒಂದು ಅಭಾವದಿಂದ ನಿಮಗೆ ತಿಳುವಳಿಕೆ ಬರಲಿ ಅಂತೇಳಿ ಸ್ವಲ್ಪ ವೇಗವಾಗಿ ಮಾಡಿ ತೋರಿಸಿದೆ. ಆದರೆ ಅದನ್ನು ಎಷ್ಟು ನಿಧಾನ ಮಾಡಬೇಕಂದ್ರೆ, ಒಂದು ಸಲ ಉಸಿರು ತೆಗೆದುಕೊಳ್ಬೇಕಂದ್ರೆ ಮಿನಿಮಮ್ 6ರಿಂದ 8 ಸೆಕೆಂಡ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕು. ಉಸಿರನ್ನ ಬಿಡಬೇಕಂದ್ರೂ ಸಹ 6ರಿಂದ 8 ಸೆಕೆಂಡ್ ಉಸಿರನ್ನ ಬಿಡತಕ್ಕಂಥ ಪ್ರಯತ್ನ ಮಾಡಬೇಕು. ಪ್ರಾರಂಭಿಕ ಹಂತದಲ್ಲಿ ಕನಿಷ್ಠ 5ರಿಂದ 6 ಸೆಕೆಂಡ್ ಆದರೂ ಅಷ್ಟು ನಿಧಾನವಾಗಿ ಆದರೂ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವ ಕಡೆ ಉಸಿರು ಬಿಡ್ತೇವೆ ಅದೇ ಕಡೆ ಉಸಿರು ತೆಗೆದುಕೊಳ್ಬೇಕು. ಯಾವ ಕಡೆ ಉಸಿರು ತೆಗೆದುಕೊಳ್ತೇವೆ ಮತ್ತೊಂದು ಭಾಗದಲ್ಲಿ ಉಸಿರನ್ನ ಬಿಡಬೇಕು. ಎಡಗಡೆ ಬಿಟ್ಟಾಗ ಎಡಗಡೆನೇ ತೆಗೆದುಕೊಂಡು ಬಲಗಡೆ ಬಿಡಬೇಕು, ಬಲಗಡೆ ಬಿಟ್ಟಾಗ ಬಲಗಡೆನೇ ತೆಗೆದುಕೊಂಡು ಎಡಗಡೆ ಬಿಡೋದು. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಈ ಶ್ವಾಸ ಪ್ರಶ್ವಾಸವನ್ನು ಮಾಡೋದನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೀತಾರೆ. ಇದರಿಂದಾಗಿ ಟೋಟಲ್ ನಮ್ಮ ಹಾರ್ಮೋನ್ ವ್ಯವಸ್ಥೆನೇ ಏನಾಗುತ್ತೆ ಅಂದರೆ ಸುಸ್ಥಿರವಾಗುತ್ತೆ, ಸಮತೋಲನವಾಗುತ್ತೆ. ನಮ್ಮ ಎಡ ಮತ್ತು ಬಲಭಾಗದ ಮೆದುಳುಗಳು ಕ್ರಿಯಾಶೀಲವಾಗ್ತವೆ. ಅದಕ್ಕಾಗಿ ಈ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾನಸಿಕ ಸ್ಥಿರತೆಯನ್ನು ಕೂಡ ಹೆಚ್ಚಿಸುತ್ತೆ. ಸ್ಟ್ರೆಸ್ ಈಸ್ ಅ ಮೇನ್ ಕಾಸ್ ಆಫ್ ಥೈರಾಯ್ಡ್ ಅಂತಲೂ ಕರಿಬೋದು. ಅದಕ್ಕಾಗಿ ಥೈರಾಯ್ಡ್ ಇರ್ತಕ್ಕಂಥವ್ರು ಈ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಲೋಮ ವಿಲೋಮ ಬೆಸ್ಟು. ಅದರ ಜೊತೆಗೆ ಥೈರಾಯ್ಡ್ ಬರೋಕ್ಕೆ ಮುಖ್ಯ ಕಾರಣ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥಗಳು, ಕರಿದ ಪದಾರ್ಥಗಳು ಮತ್ತು ಹೆಚ್ಚು ಕೆಮಿಕಲ್ ಔಷಧಿಗಳ ಸೇವನೆ, ಅದರ ಜೊತೆಗೆ ಕೋಲ್ಡ್ ಡ್ರಿಂಕ್ಸು ಮತ್ತು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳೋದು, ಇವೆಲ್ಲ ಕಾರಣದಿಂದಾಗಿ ಥೈರಾಯ್ಡ್ ಬರ್ತದೆ. ಇವೆಲ್ಲವನ್ನು ನಾವು ಸರಿ ಮಾಡಿಕೊಂಡ್ರೆ ಮಾತ್ರ ಈ ಮನೆಮದ್ದುಗಳು ಯೋಗ ನಿಮಗೆ ಉಪಯೋಗ ಆಗುತ್ತೆ. ಕೊನೆಗೆ ಭ್ರಾಮರಿ ಪ್ರಾಣಾಯಾಮ. ಕಿವಿ ಮತ್ತು ಕಣ್ಣು ಮುಚ್ಚಿ ಶಬ್ದ ಮೂಗಿನಿಂದ ಹೊರಹಾಕ್ತಾ, ಗಾಳಿಯನ್ನು ಹೊರಹಾಕ್ತಾ ಅನ್ನೋ ಶಬ್ದ ಮಾಡಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಂಡು ಉಸಿರು ಬಿಡಬೇಕಾದ್ರೆ ಆ ದುಂಬಿಯ ರೀತಿಯಲ್ಲಿ ಶಬ್ದ ಮಾಡ್ತಾ ಉಸಿರನ್ನು ಬಿಟ್ಟಾಗ ಆ ಒಂದು ಪ್ರಾಣಾಯಾಮವನ್ನು ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ಹೀಗೆ ಈ 4 ಪ್ರಾಣಾಯಾಮ
ಕಪಾಲಭಾತಿ, ಆಮೇಲೆ ಉಜ್ಜಾಯಿ, ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಇವುಗಳನ್ನು ನಿಯಮಿತವಾಗಿ ಪ್ರತಿನಿತ್ಯ ಮಾಡೋದು. ಮೊದಲು ಕಪಾಲಭಾತಿ 15 ನಿಮಿಷ, ಆಮೇಲೆ ಎರಡನೇದಾಗಿ ಉಜ್ಜಾಯಿ ಪ್ರಾಣಾಯಾಮ ಒಂದು 10 ನಿಮಿಷ, ಅನುಲೋಮ ವಿಲೋಮ ಪ್ರಾಣಾಯಾಮ 15 ನಿಮಿಷ, ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಒಂದು 10 ನಿಮಿಷ. ಇದಿಷ್ಟು ಮಾಡಿ ನೋಡಿ, ನಿಮ್ಮ ಥೈರಾಯ್ಡ್ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗುತ್ತೆ. ಯೋಗದಲ್ಲಿ ಯಾವುದು ಅಸಾಧ್ಯ ಇಲ್ಲ. ಮತ್ತು ಯೋಗಾಸನಗಳಲ್ಲಿ ಮುಖ್ಯವಾಗಿ ಸರ್ವಾಂಗಾಸನ ಒಂದು 5 ನಿಮಿಷ ಮಾಡಬೇಕು. ಈ ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು ಯೋಗಾಸನ ಮಾಡಬೇಕು. ಒಂದನೇದ್ದು ಸರ್ವಾಂಗಾಸನ, ಎರಡನೇದ್ದು ಹಲಾಸನ. ಹಲಾಸನ ಮಾಡಲಿಕ್ಕೆ ಬಂದರೆ ಮಾಡಿ, ಇಲ್ಲಾಂದರೆ ಸರ್ವಾಂಗಾಸನ. ಸರ್ವಾಂಗಾಸನ ಮಾಡಲಿಕ್ಕೆ ಗೋಡೆ ಸಹಾಯವನ್ನು ಕೂಡ ತೆಗೆದುಕೊಳ್ಬೋದು, 2 ಆಸನ. ಮತ್ತು 3ನೇ ಆಸನ ಯಾವುದು ಅಂತ ಹೇಳಿದರೆ ಈ ಉಷ್ಟ್ರಾಸನ. ಉಷ್ಟ್ರಾಸನ ಇವೆಲ್ಲ ನಮ್ಮ ಥೈರಾಯ್ಡ್ ಗ್ರಂಥಿ ಮೇಲೇ ಏನು ಮಾಡ್ತವೆ ಅಂದರೆ ಪ್ರಭಾವ ಬೀರ್ತವೆ. ಇನ್ನು ಹೈಪೋಥೈರಾಯ್ಡಿಸಮಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ನಾವು ಆಲ್ರೆಡಿ ಸೂರ್ಯ ನಮಸ್ಕಾರದ ಬಗ್ಗೆ ವಿಡಿಯೋ ಹಾಕಿದ್ದೀವಿ. ವೈದ್ಯಶ್ರೀ ಚನ್ನಬಸವಣ್ಣ ಸೂರ್ಯ ನಮಸ್ಕಾರ ಅಂತ ನೀವು ಸರ್ಚ್ ಮಾಡಿದ್ರೆ ಆ ವಿಡಿಯೋ ಸಿಗುತ್ತೆ, ಅದನ್ನು ನೋಡ್ಕೊಂಡು ಮಾಡಿ ಸೂರ್ಯ ನಮಸ್ಕಾರ. ಇದಿಷ್ಟು ಯೋಗಾಸನಗಳ ಅಭ್ಯಾಸ ಮತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದರೆ ನಿಮ್ಮ ಥೈರಾಯ್ಡ್ ಫ್ರಮ್ ದ ರೂಟ್ ಅದೇನಾಗುತ್ತೆ, ರಿವರ್ಸ್ ಆಗುತ್ತೆ. ಇದು ಸತ್ಯ. ಇದಕ್ಕೇನಾದರೂ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದರೆ ಅದರ ಸೈಡ್ ಎಫೆಕ್ಟಿಂದ ಹಾರ್ಟ್ಗೆ, ಕಿಡ್ನಿಗೆ, ಲಿವರ್ಗೆ, ಬ್ರೈನ್ಗೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ಥೈರಾಯ್ಡ್ ಅಂತಕ್ಕಂಥ ಈ ಒಂದು ಸಣ್ಣ ಕಾಯಿಲೆಗಾಗಿ ಸಿಂಪಲ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ನ ಹುಡುಕ್ತಾ ಇದ್ದೇವೆ. ಅದಕ್ಕೆ ಈ ಸಮಸ್ಯೆಯನ್ನು ಬೇರು ಸಮೇತವಾಗಿ ಕಿತ್ತು ಹಾಕಲಿಕ್ಕೆ ಈ ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ರೂಢಿಸ್ಕೊಂಡು ಯೋಗ ಪ್ರಾಣಾಯಾಮ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಮ್ಮ ಆಯುರ್ವೇದ ಕೇಂದ್ರದಲ್ಲಿ 5 ದಿನದ ಯೋಗ ಶಿಬಿರವನ್ನು ಮಾಡ್ತಾಯಿದ್ವಿ. ನಾವೇ ಇಂಥ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಆ ಸಮಸ್ಯೆಯನ್ನು ನಾವು ಸರಿಪಡಿಸ್ಕೊಳ್ಬೇಕು, ದೇಹದ ಗುಣಧರ್ಮವನ್ನು ನಾವು ಹೇಗೆ ತಿಳ್ಕೋಬೇಕು, ಶರೀರದ ರಚನಾಶಾಸ್ತ್ರ, ಕ್ರಿಯಾಶಾಸ್ತ್ರ, ರೋಗಶಾಸ್ತ್ರ, ಆಹಾರ ವಿಜ್ಞಾನ ಇವೆಲ್ಲವನ್ನೂ ಕೂಡ ನಿಮಗೆ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ನಾವೇ ಖುದ್ದಾಗಿ 5 ದಿನ ಆ ಶಿಬಿರದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡೋದು ಹಾಗೂ ಯೋಗ ಪ್ರಾಣಾಯಾಮಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಆ ಶಿಬಿರಕ್ಕೆ ತಾವೆಲ್ಲ ಭಾಗವಹಿಸೋದ್ರ ಮೂಲಕ ಇಂಥ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆ ಇಂಥವೆಲ್ಲ ಸಮಸ್ಯೆಗಳನ್ನ ಬರದಂತೆ ಹೇಗೆ ತಡೆಯೋದು, ಬಂದ ಮೇಲೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದನ್ನು ತಾವು ತಿಳ್ಕೊಬೋದು ಅಂತಕ್ಕಂಥ ವಿಶೇಷ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.